ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಚಂದ್ರ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ. ಧನುಸ್ಸು ರಾಶಿಯಲ್ಲಿ ಅಲ್ಲಿ ಕುಜ, ಬುಧ ಹಾಗೂ ಶುಕ್ರರಿದ್ದಾರೆ. ಬುಧನ ಇವತ್ತು ಸಂಕ್ರಮಣ ಇದೆ. ಬುಧ ಗ್ರಹ ಮಕರ ರಾಶಿಯನ್ನು ಸೇರ್ತಾನೆ, ರವಿ ಜೊತೆಗೆ ಸೇರ್ಪಡೆಯಾಗ್ತಾನೆ. ಮಕರ ರಾಶಿಯಲ್ಲಿ ರವಿ ಇರ್ತಕ್ಕಂಥದ್ದು, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ದಿವಸ ಮಂದಿ ಉದಯಾಗಿದೆ, ರಾಹು ಜೊತೆಗಿದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ವ್ಯಯ ಹಾಗೂ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಒಂದು ಕಾಲಿನ ತೊಡಕನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಬಂಧುಗಳ ಜೊತೆಗೆ ವಿರೋಧಗಳು ಬರ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ಅಸಮಾಧಾನವಾಗಿದೆ. ಈ ಷಷ್ಠಾಧಿಪತಿಯಾಗಿರ್ತಕ್ಕಂಥ ಬುಧ, ತೃತೀಯಾಧಿಪತಿ ಭಯದ ವಿಕ್ರಮಸ್ಥಾನದ ಅಧಿಪತಿಯಾಗಿರ್ತಕ್ಕಂಥವನು ರವಿ ಜೊತೆಗೆ ಸೇರ್ಪಡೆಯಾಗ್ತಾನೆ ಕರ್ಮಸ್ಥಾನದಲ್ಲಿ. ಅದು ಒಳ್ಳೆಯದೇ. ವೃತ್ತಿಯಲ್ಲಿ ನಿಮಗೆ ಚೇತರಿಕೆ ಉಂಟಾಗುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ಕಣ್ಣಿನ ಬಾಧೆ ನಿವಾರಣೆಗೆ ನೋಡಿ, ನಮ್ಮ ಮಂಡ್ಯ ಸಮೀಪದಲ್ಲಿರ್ತಕ್ಕಂಥ ಮದ್ದೂರು ಸಮೀಪದಲ್ಲಿರೋ ನೇತ್ರನಾರಾಯಣ ಅವನ ಸ್ಮರಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಸ್ತ್ರೀಯರಿಗೆ ಮನಸ್ಸು ಮಂಕಾಗುತ್ತೆ. ಧನಾಧಿಪತಿಯಾಗಿರ್ತಕ್ಕಂಥ ಬುಧ ಪಂಚಮಾಧಿಪತಿ ಕೂಡ ಹೌದು, ಅವನು ಈ ದಿವಸ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಅದು ತುಂಬ ಒಳ್ಳೆಯದು, ಅನುಕೂಲ ಆಗುತ್ತೆ. ದೈವ ಸಹಾಯದಿಂದ ಹಣಕಾಸಿನ ಅನುಕೂಲ ಇತ್ಯಾದಿ ಇರ್ತಕ್ಕಂಥದ್ದನ್ನ ಕಾಣ್ತೀವಿ, ಚೆನ್ನಾಗಿದೆ. ಸ್ತ್ರೀಯರು ಈ ದಿವಸ ಅಮ್ಮನವರ ದೇವಸ್ಥಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿದ್ದಾನೆ ಚಂದ್ರ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು, ವಿಘ್ನಗಳು ಬರೋ ಸಾಧ್ಯತೆ ಇದೆ. ಹಾಗಂತ ಏನು ತುಂಬ ತೊಡಕು ಅಂತಲ್ಲ, ತೊಂದರೆ ಇಲ್ಲ. ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಸ್ವಲ್ಪ ಮಟ್ಟಿಗೆ ಒಡನಾಟ ಚೆನ್ನಾಗಿರ್ತದೆ. ಅವರು ಒಟ್ಟಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಈ ದಿವಸ ಕಿರಿಕಿರಿ ಇದೆ. ಈ ದಿವಸ ನೀವು ಯಾರು ತೊಂದರೆ ಮಾಡ್ತಾ ಇದ್ದಾರೆ ಹುಡುಕೋಷ್ಟೊತ್ತಿಗೆ ಹೈರಾಣಾಗ್ಬಿಡ್ತೀರಾ, ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ. ಈ ದಿವಸ ನಾಗ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಉಳಿದ ಹಾಗೆ ಬುಧ ಅಷ್ಟಮಕ್ಕೆ ಹೋಗ್ತಾ ಇದ್ದೇನೆ. ಆರೋಗ್ಯ ವಿಚಾರದಲ್ಲಿ ತುಂಬ ಜಾಗ್ರತೆ ಇರಬೇಕು. ಈ ದಿವಸದಿಂದ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ, ಅಲರ್ಜಿಗಳಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಚಂದ್ರ ತೃತೀಯದಲ್ಲಿದ್ದಾನೆ. ಸ್ವಲ್ಪ ಧೈರ್ಯ, ಸಾಹಸ ಇವೆಲ್ಲ ಇದ್ದಾವೆ. ಹಾಗಂತ ವಿಪರೀತ ಬಂಡೆಗೆ ತಲೆ ಗುದ್ದೋದಲ್ಲ, ನೋಡಿಕೊಳ್ಬೇಕು ಸಂದರ್ಭ, ಸಮಯ ಇವುಗಳನ್ನು ಅದು ಪರಿಶೀಲಿಸ್ಕೊಳ್ಳಿ. ಉಳಿದಾಗಿ ದಿವಸ ಸ್ವಲ್ಪ ತಂದೆಯ ಜೊತೆಗೆ ಸ್ವಲ್ಪ ವಿರೋಧಗಳು ಬರೋ ಸಾಧ್ಯತೆ ಇದೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಕೂಡ ಇದೆ, ಹುಷಾರಾಗಿರಿ, ಗಮನಿಸ್ಕೊಳ್ಳಿ, ಬಹಳ ಬೇಗ ತಪಾಸಣೆ ಮಾಡಿಸಿ. ಇನ್ನು ಜೊತೆಗೆ ದಿವಸ ಬುಧ ಸಪ್ತಮಕ್ಕೆ ಬರ್ತಾ ಇದ್ದಾನೆ. ಇದು ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ಸಮಸ್ಯೆಗಳು, ವ್ಯಯ, ಖರ್ಚು ವಿಪರೀತವಾಗ್ತಕ್ಕಂಥದ್ದು ಈ ಥರದ್ದನ್ನು ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ ತುಂಬ ಸಹಾಯವಾಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ದ್ವಿತೀಯದಲ್ಲಿದ್ದಾಗ ಅನ್ನ ಸಮೃದ್ಧಿ, ಮಾತಿನ ಸೌಖ್ಯತೆ, ಮಾತಿನ ಒಂದು ಸಹಕಾರದಿಂದಾಗಿ ಗೆಲುವು ಇವೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ತೊಡಕಿದೆ, ನಷ್ಟ ಆಗ್ತಕ್ಕಂಥದ್ದು, ಹಣ ವ್ಯಯ ಆಗೋದು ಇದೂ ಇದೆ, ನಷ್ಟವೂ ಇದೆ, ಹಣ ವ್ಯಯವೂ ಇದೆ. ಅನುಕೂಲವು ಮಿಶ್ರವಾಗಿದೆ ಈ ದಿವಸ. ಬುಧ ವಾಗಾಧಿಪತಿ 6ನೇ ಮನೆಗೆ ಬಂದರೆ ಅದು ಸಾಲ ಆಗಿಬಿಡುತ್ತೆ, ಅಥವಾ ಇನ್ನೇನೋ ಮಾತಾಡಿ ನೀವು ತಲೆ ಮೇಲೆ ಎಳ್ಕೊಂಡ್ಬಿಡ್ತೀರ. ಏನು ಸಮಸ್ಯೆಗಳನ್ನು ತಲೆ ಮೇಲೆ ಎಳ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ನೀವು ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು, ಲಲಿತಾ ಸಹಸ್ರನಾಮ ಹೇಳುವುದು ಎರಡೂ ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ, ಗುಹ್ಯ ಸ್ಥಾನಗಳಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ವ್ಯಾಪಾರಿಗಳಿಗೆ ಮೋಸ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಬುಧ ಜನ್ಮಾಧಿಪತಿ, ಅವನು ಪಂಚಮಕ್ಕೆ ಹೋಗ್ತಾನೆ, ಬಹಳ ಒಳ್ಳೆಯದು. ಬುದ್ಧಿಬಲ ಮಾತ್ರ ಚುರುಕಾಗುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ ನೀವು ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.